ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ 3ನೇ ವಾರದಲ್ಲಿ ಸೂರ್ಯನ ಸಂಚಾರವು ಸಿಂಹ ರಾಶಿಯಲ್ಲಿ ಆಗಲಿದೆ. ಸೂರ್ಯನ ಈ ಚಲನೆಯಿಂದ ಕೆಲವು ರಾಶಿಗಳಿಗೆ ಸೇರಿದ ಜನರಿಗೆ ಬಹಳಷ್ಟು ಶುಭ ಫಲ ದೊರಕುವುದು. ಈ ರಾಶಿಗಳಿಗೆ ಸೇರಿದ ಜನರು ಆಗಸ್ಟ್ ತಿಂಗಳಲ್ಲಿ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುವುದರೊಂದಿಗೆ ಅಪಾರ ಪ್ರಗತಿಯನ್ನು ಪಡೆಯುವ ಯೋಗ ನಿರ್ಮಾಣಗೊಳ್ಳುವುದು. ಜೊತೆಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಅನೇಕ ಉತ್ತಮ ಅವಕಾಶಗಳು ದೊರಕುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವಾರ 5 ರಾಶಿಗಳಿಗೆ ಸೇರಿದ ಜನರು ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಹೊಂದಲಿದ್ದಾರೆ. ವೃತ್ತಿ ಜೀವನದಲ್ಲಿ ಈ ರಾಶಿಗಳಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ಪೂರ್ಣ ಫಲವನ್ನು ಗಳಿಸುವರು. ಆಗಸ್ಟ್ 17 ರಿಂದ ಆಗಸ್ಟ್ 23ರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಮೇಷರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೇಷರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ 3ನೇ ವಾರದಲ್ಲಿ ನಿಮ್ಮ 5ನೇ ಮನೆಯಲ್ಲಿ ಮಂಗಳ ಮತ್ತು ಸೂರ್ಯನ ಸಂಚಾರವು ಸಂಭವಿಸಲಿದೆ. ಈ ರೀತಿಯಾಗಿ ಈ ವಾರದ ಆರಂಭದಲ್ಲಿ ನಿಮಗೆ ತಂದೆಗೆ ಸಮಾನವಾದ ವ್ಯಕ್ತಿಯ ಅಪಾರ ಆಶೀರ್ವಾದದ ಪ್ರಾಪ್ತಿಯಾಗುವುದು. ಅವರ ಆಶೀರ್ವಾದದಿಂದ ನೀವು ಜೀವನದಲ್ಲಿ ಸುಖ ಸಮೃದ್ಧಿಯನ್ನು ಗಳಿಸುವಿರಿ. ಜೊತೆಗೆ ಕೆಲಸದ ಸ್ಥಳದಲ್ಲಿ ಸಾಹಸ ಮತ್ತು ಧೈರ್ಯದಿಂದ ತೆಗೆದುಕೊಂಡ ನಿರ್ಧಾರಗಳಿಂದ ನಿಮಗೆ ಉತ್ತಮ ಲಾಭ ದೊರಕುವುದು. ಈ ಸಂದರ್ಭದಲ್ಲಿ ಆದಾಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಖರ್ಚು ಮತ್ತಷ್ಟು ಹೆಚ್ಚಾಗಲಿದೆ. ಜೊತೆಗೆ ನಿಮ್ಮ ಆರೋಗ್ಯ ಉತ್ತಮವಾಗಿಲ್ಲದಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯ ಸುಧಾರಿಸುವುದು. ವಾರದ ಕೊನೆಯಲ್ಲಿ ನಿಮಗೆ ನಿಮ್ಮ ಸಂಗಾತಿಯೊಂದಿಗೆ ಅವಿಸ್ಮರಣೀಯವಾದ ಮತ್ತು ಪ್ರೀತಿಯಿಂದ ಕೂಡಿದ ಕ್ಷಣಗಳನ್ನು ಕಳೆಯುವ ಅವಕಾಶ ಲಭಿಸುವುದು. ಇತರ ಯಶಸ್ಸನ್ನು ಪ್ರಶಂಸಿಸುವ ಮೂಲಕ ಈ ವಾರ ನೀವು ಸಕಾರಾತ್ಮಕ ಪ್ರತಿಮೆಯನ್ನು ಆನಂದಿಸಬಹುದು. ಇದಕ್ಕಾಗಿ ನೀವು ಅಸೂಯೆ ಪಡುವುದನ್ನು ತಪ್ಪಿಸಬೇಕು ಮತ್ತು ಇತರ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಲ್ಲಿ ಸ್ವಲ್ಪವೂ ಹಿಂಜರಿಯಬಾರದು. ಚಂದ್ರ ರಾಶಿಯ ಪ್ರಕಾರ ಗುರು 4ನೇ ಮನೆಯಲ್ಲಿ ಸ್ಥಿತಗೊಂಡಿರುವ ಕಾರಣ ಈ ವಾರ ನಿಮ್ಮ ರಾಶಿಯ ಜಾತಕರ ಜೀವನದಲ್ಲಿ ಆರ್ಥಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬರುತ್ತಿರುವ ಎಲ್ಲಾ ರೀತಿಯ ಸವಾಲುಗಳು ದೂರವಾಗುತ್ತವೆ. ಏಕೆಂದರೆ ಸಾಪ್ತಾಹಿಕ ಫಲಾದೇಶ ತೋರಿಸುತ್ತಿದೆ, ನಿಮ್ಮ ರಾಶಿಯಲ್ಲಿ ಈ ಸಮಯದಲ್ಲಿ ಧನಪ್ರಾಪ್ತಿಯ ಹಲವಾರು ಸುಂದರ ಯೋಗಗಳು ರೂಪುಗೊಳ್ಳುತ್ತಿವೆ. ಅವುಗಳ ಸೂಕ್ತ ಲಾಭವನ್ನು ಪಡೆದು ಬರಲಿರುವ ಪ್ರತಿಯೊಂದು ಪ್ರತಿಕೂಲ ಪರಿಸ್ಥಿತಿಯಿಂದಲೂ ನಿಮ್ಮನ್ನು ಉದ್ಧರಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತೀರಿ. ಅನೇಕ ಜಾತಕರಿಗೆ ಮನೆಯಲ್ಲಿ ಈ ವಾರ ಸ್ವಚ್ಛಗೊಳಿಸುವಾಗ ಹಿಂದೆ ಕಳೆದು ಹೋಗಿದ್ದ ಯಾವುದಾದರೂ ಬೆಲೆಬಾಳುವ ವಸ್ತು ಸಿಗಬಹುದು. ಅದರ ಪ್ರಾಪ್ತಿಯಾದಾಗ ಮನೆಯ ವಾತಾವರಣ ಚೆನ್ನಾಗಿರುತ್ತದೆ. ಜೊತೆಗೆ ನೀವು ಮನೆಯಲ್ಲಿ ಸದಸ್ಯರೊಂದಿಗೆ ನಗು ತಮಾಷೆ ಮಾಡುವ ಅವಕಾಶ ಪಡೆಯುತ್ತೀರಿ. ಈ ಸಮಯದಲ್ಲಿ ನೀವು ಮನೆಯ ಚಿಕ್ಕ ಸದಸ್ಯರ ಓದು ಬರಹದಲ್ಲಿ ಸಹಾಯ ಮಾಡುತ್ತೀರಿ. ಜೊತೆಗೆ ನಿಮ್ಮ ತಂದೆ ತಾಯಿಯವರು ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಇದರಿಂದ ನಿಮಗೆ ನಿಮ್ಮ ಮಾನಸಿಕ ಒತ್ತಡದಿಂದ ಮುಕ್ತಿ ಸಿಗುತ್ತದೆ. ಚಂದ್ರ ರಾಶಿಯ ಪ್ರಕಾರ ರಾಹು 11ನೇ ಮನೆಯಲ್ಲಿ ಸ್ಥಿತಗೊಂಡಿರುವ ಕಾರಣ ಈ ವಾರ ಹಲವಾರು ಶುಭ ಗ್ರಹಗಳ ಪ್ರಭಾವದಿಂದ ನಿಮ್ಮ ಇಚ್ಛಾಶಕ್ತಿ ಪ್ರಬಲವಾಗಿರುತ್ತದೆ. ಅದರ ಸಹಾಯದಿಂದ ನೀವು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಸಾಧನೆಗಳನ್ನು ಮಾಡುವಲ್ಲಿ ಯಶಸ್ವಿಯಾಗುತ್ತೀರಿ. ಈ ಸಮಯದಲ್ಲಿ ನಿಮಗೆ ಅಂತಹ ಅನೇಕ ಅವಕಾಶಗಳು ಸಿಗಲಿವೆ. ಅವುಗಳ ಸಹಾಯದಿಂದ ವೃತ್ತಿಯ ದೃಷ್ಟಿಯಿಂದ ಈ ಸಮಯ ನಿಮ್ಮ ರಾಶಿಯ ಉದ್ಯೋಗಸ್ಥ ಜಾತಕರಿಗೆ ಅತ್ಯಂತ ಆಹ್ಲಾದಕರವಾಗಿ ಕಳೆಯಲಿದೆ. ಈ ರಾಶಿಯ ಕೆಲವು ವಿದ್ಯಾರ್ಥಿಗಳು ವಿದೇಶಕ್ಕೆ ಹೋಗಿ ಓದುವ ಕನಸು ಕಾಣುತ್ತಿದ್ದರೆ ಅವರಿಗೆ ಈ ವಾರ ಯಾವುದಾದರೂ ಶುಭ ಸಮಾಚಾರ ಸಿಗುವ ಯೋಗಗಳು ರೂಪುಗೊಳ್ಳುತ್ತಿವೆ. ಆದರೆ ಇದಕ್ಕಾಗಿ ನೀವು ನಿಮ್ಮ ಎಲ್ಲಾ ದಾಖಲೆಗಳನ್ನು ಪೂರ್ಣವಾಗಿ ಇಟ್ಟುಕೊಳ್ಳಬೇಕು ಮತ್ತು ಯಾವ ಕಾಲೇಜು ಅಥವಾ ಶಾಲೆಗೆ ಪ್ರವೇಶಾತಿಗಾಗಿ ಪ್ರಯತ್ನಿಸುತ್ತಿದ್ದೀರೋ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯುವ ಅಗತ್ಯವಿರುತ್ತದೆ. ಇದರಿಂದ ನಿಮ್ಮ ಕಡೆಯಿಂದ ಯಾವುದೇ ತಪ್ಪು ಅಥವಾ ಲೋಪವಾಗದೆ ಕೈಗೆ ಬಂದ ಅವಕಾಶವನ್ನು ಕಳೆದುಕೊಳ್ಳದಂತೆ ಇರಬಹುದು. 4ನೇ ಮನೆಯ ಮೂಲಕ ಮಂಗಳ ಚಲಿಸುವುದರಿಂದ ಈ ವಾರ ಮನೆ, ಕುಟುಂಬ, ಆಸ್ತಿ ಮತ್ತು ದಿನಚರಿಗಳಲ್ಲಿ ಚಟುವಟಿಕೆಗಳು ಹೆಚ್ಚಾಗುತ್ತವೆ. ಕೆಲಸದಲ್ಲಿ ಮನೆಯ ವಿಷಯಗಳಿಂದ ನಿಮಗೆ ಅಡೆತಡೆಗಳು ಎದುರಾಗುತ್ತವೆ ಮತ್ತು ಮನೆಯಲ್ಲಿ ಜವಾಬ್ದಾರಿಗಳು ಬದಲಾಗುವುದರಿಂದ ಕಾರ್ಯಗಳು ಬದಲಾಗುತ್ತವೆ. ಕುಟುಂಬ ಸದಸ್ಯರು ಸಂಭಾಷಣೆ ನಡೆಸುತ್ತಾರೆ. ಒಬ್ಬ ಸಂಬಂಧಿ ದೇಶೀಯ ಸಮಸ್ಯೆಯ ಬಗ್ಗೆ ದೃಢವಾದ ನಿಲುವನ್ನು ತೆಗೆದುಕೊಳ್ಳುತ್ತಾರೆ. ದುರಸ್ತಿ ಕೆಲಸಗಳು ಅಥವಾ ಕುಟುಂಬ ಸಮಸ್ಯೆಗಳನ್ನು ಪರಿಹರಿಸಬೇಕಾಗುತ್ತದೆ. ಆರ್ಥಿಕವಾಗಿ ನಿರ್ವಹಣೆ, ಪ್ರಯಾಣ ಅಥವಾ ಕುಟುಂಬದ ಅವಶ್ಯಕತೆಗಳಿಗೆ ಸಂಬಂಧಿಸಿದ ವೆಚ್ಚಗಳನ್ನು ನೀವು ಸ್ವೀಕರಿಸುತ್ತೀರಿ. ಆದರೆ ಆದಾಯವು ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಯುತ್ತದೆ. ಕುಟುಂಬ ಸಭೆಗಳು ಮತ್ತು ವೃದ್ಧರಿಗೆ ಆರೋಗ್ಯ ಸಮಸ್ಯೆಗಳು ಸಹ ಬರುತ್ತವೆ. ಈ ವಾರ ಸಿಂಹ ರಾಶಿಯಲ್ಲಿ ಬುಧನ ಸಂಚಾರದಿಂದಾಗಿ ನಿಮ್ಮ ಸೃಜನಶೀಲ ಕೌಶಲ್ಯಗಳಿಗೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ವೇಳಾಪಟ್ಟಿಯಲ್ಲಿ ಬದಲಾವಣೆಗಳನ್ನು ನೋಡುತ್ತಾರೆ ಮತ್ತು ಕೋರ್ಸ್ಗಳು, ಫಲಿತಾಂಶಗಳು ಅಥವಾ ಅನ್ವಯಗಳ ಕುರಿತು ಚರ್ಚೆಗಳನ್ನು ಪೂರ್ಣಗೊಳಿಸುತ್ತಾರೆ. ಪ್ರಣಯ ಸಂಬಂಧಗಳು ಹೆಚ್ಚಿನ ಸಂಭಾಷಣೆಗಳು, ಸಂದೇಶಗಳು ಮತ್ತು ಸಭೆಗಳನ್ನು ಅನುಭವಿಸುತ್ತವೆ. ಒಂದು ಪ್ರಮುಖ ಚರ್ಚೆಯು ಸಂಪರ್ಕದ ದಿಕ್ಕನ್ನು ಬದಲಾಯಿಸುತ್ತದೆ.
ಸೃಜನಶೀಲ ಕೆಲಸ, ಬರವಣಿಗೆ, ಮನರಂಜನೆ ಅಥವಾ ವೈಯಕ್ತಿಕ ಯೋಜನೆಯ ಸುತ್ತ ಹೆಚ್ಚಿನ ಚಟುವಟಿಕೆಯನ್ನು ನೀವು ನೋಡುತ್ತೀರಿ. ಊಹಾಪೋಹಗಳನ್ನು ಒಳಗೊಂಡ ಹಣಕಾಸಿನ ನಿರ್ಧಾರಗಳು ಹೆಚ್ಚಿನ ಲೆಕ್ಕಾಚಾರಗಳು ಮತ್ತು ಚರ್ಚೆಗಳನ್ನು ತರುತ್ತವೆ. ದೀರ್ಘಕಾಲದಿಂದ ಬಾಕಿ ಇರುವ ಸೃಜನಶೀಲ ಕಲ್ಪನೆಯು ಈ ತಿಂಗಳಲ್ಲಿ ನಿಜವಾದ ಅನುಷ್ಠಾನಕ್ಕೆ ಬರುತ್ತದೆ. ಮಕ್ಕಳು ತಮ್ಮ ಪ್ರಯತ್ನಗಳಿಗೆ ಮನ್ನಣೆಯನ್ನು ಸಹ ಪಡೆಯುತ್ತಾರೆ. ಸೂರ್ಯನು 6ನೇ ಮನೆಗೆ ಪ್ರವೇಶಿಸುತ್ತಾನೆ, ನಿಮ್ಮ ಕೆಲಸದ ಸ್ಥಳ, ಆರೋಗ್ಯ ಮತ್ತು ಹೊಣೆಗಾರಿಕೆಗಳನ್ನು ಎತ್ತಿ ತೋರಿಸುತ್ತಾನೆ. ನಿಮ್ಮ ಕೆಲಸದ ಹೊರೆಯಲ್ಲಿ ನೀವು ಬದಲಾವಣೆಗಳನ್ನು ಎದುರಿಸಬೇಕಾಗುತ್ತದೆ. ಬಾಕಿ ಇರುವ ಒಂದು ಕೆಲಸವು ಪೂರ್ಣಗೊಳ್ಳುವವರೆಗೆ ಕೆಲಸದ ಸ್ಥಳದ ಚರ್ಚೆಗಳು ಹೆಚ್ಚು ನೇರವಾಗುತ್ತವೆ ಮತ್ತು ಸಹೋದ್ಯೋಗಿಯೊಬ್ಬರು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದನ್ನು ನೀವು ನೋಡುತ್ತೀರಿ. ಆರೋಗ್ಯ ಮತ್ತು ಆಹಾರ ಪದ್ಧತಿ ಬಹಳ ಮುಖ್ಯವಾಗಿರುತ್ತದೆ ಮತ್ತು ನೀವು ಹೊಸ ಆರೋಗ್ಯ ರಕ್ಷಣಾ ಅಭ್ಯಾಸಗಳನ್ನು ತೆಗೆದುಕೊಳ್ಳುತ್ತೀರಿ. ತುಲಾ ರಾಶಿಯ ಮೂಲಕ ಶುಕ್ರ ಸಂಚಾರವು ನಿಮಗೆ ಅಭಿಮಾನಿಗಳು ಮತ್ತು ಅಭಿಮಾನಿಗಳನ್ನು ನೀಡುತ್ತಿದೆ. ನೀವು ಸಂಗಾತಿ ಅಥವಾ ವ್ಯಾಪಾರ ಪಾಲುದಾರರೊಂದಿಗೆ ಹೆಚ್ಚಿನ ಸಭೆಗಳನ್ನು ಅನುಭವಿಸುವಿರಿ ಮತ್ತು ಒಂದು ಪ್ರಮುಖ ಚರ್ಚೆಯು ಅಸ್ತಿತ್ವದಲ್ಲಿರುವ ವಿಷಯವನ್ನು ಇತ್ಯರ್ಥಪಡಿಸುತ್ತದೆ. ಪಾಲುದಾರಿಕೆಯು ಉತ್ತಮ ನಿಯಮಗಳನ್ನು ಪಡೆಯುತ್ತದೆ, ಆದರೆ ಸಂಬಂಧವು ಸಭೆ ಅಥವಾ ಹಂಚಿಕೆಯ ಘಟನೆಯನ್ನು ನೋಡುತ್ತದೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಸೂರ್ಯದೇವರ ಗಾಯತ್ರಿ ಮಂತ್ರವನ್ನು ಜಪಿಸಿ. ಓಂ ಭಾಸ್ಕರಾಯ ವಿದ್ಮಹೇ ಮಾರ್ತಂಡಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ವೀಕ್ಷಕರೇ, ಇದಾಗಿತ್ತು ಮೇಷರಾಶಿಯ ಜಾತಕದವರ ಜೂನ್ ಆಗಸ್ಟ್ 17 ರಿಂದ ಆಗಸ್ಟ್ 23 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.